ನನ್ನ ಪಾತ್ರವನ್ನು ನಾನು ಬಿಟ್ಟುಕೊಳ್ಳಿಕ್ಕೆ ತಯಾರಿಲ್ಲ ಅಂತ. ಅದು ಭಾಗವತರು ಹೇಳಿದಾಗ ಆಗ್ಬೇಕು, ಭಾಗವತರು ಬರ್ದಾಗಬೇಕು, ನಾನೇ ನಿರ್ದೇಶಕ, ನೀನ್ ಯಾರು ಹೇಳು ಮಾಡು ಅಂತ ಹೇಳಿದ್ರು. ಅವ್ರು ಹೇಳಿದ ಹಾಗೆ ಆಗ್ಲಿಲ್ಲ ಅಲ್ಲ, ಸ್ವಲ್ಪ ಬಿಸಿ ಆಯ್ತು ಅವರಿಗೆ. ರಂಗಸಲ್ಲಿ ಸಿಕ್ಕಾಬಟ್ಟೆ ಮೆರೆಸಿದ್ರು. ಪತ್ರ ವಾಚನ ಅದನ್ನೆಲ್ಲ ಓದುವುದು, ಈಗ ನಿಧಾನಕ್ಕೆ ಕೊಡುವುದು, ಏರ್ನಲ್ಲಿ ಕೊಡುವುದು, ಡಬ್ಬಲಿ ಕೊಡುವುದು, ಮತ್ತೆ ನಿಧಾನಕ್ಕೆ ಬರುವುದು, ಹೀಗೆಲ್ಲ ತಿರುಗು ಮುರುಗು ಏನೆಲ್ಲ ಮಾಡಿ 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 ಬಾಯ್ತಾಳ ಕೊಡುವುದು, ಹೀಗೆಲ್ಲ ಮಾಡಿ ಏನೆಲ್ಲ ಕುಣಿಸಿದ್ರು. ತೆಂಕೋ ಬಡಗೋ ಯಾವುದು ಅಂತೆಲ್ಲ ಒಟ್ಟು ಎಲ್ಲವನ್ನೂ ಸೇರಿಸಿ ಒಟ್ಟು ಭಾರಿ ಪ್ರಯಾಸ ಮಾಡಿ ಕುಣಿಸಿದ್ರು. ನಮ್ಮ ಈ ಸಮಸ್ಯೆ ಪರಿಹಾರ ನೀವು ಮಾಡುವುದಿಲ್ಲ, ದನಗಳ ಹತ್ರ ಹೇಳ್ತೇನೆ, ಅವರು ಪರಿಹಾರ ಕೊಡ್ಲಿ. ವಿಪರೀತ ಕುಡಿಸಿ ಕೇವಲ 3/4 ಗಂಟೆಯಲ್ಲಿ ಮುಗಿಯುವ ಪಾತ್ರವನ್ನು 1.5 ಗಂಟೆವರೆಗೆ ಕೊಂಡೋಗಿದ್ದಾರೆ. ವಿಶ್ವಾಮಿತ್ರರಿಂದಲೋ ವಸಿಷ್ಠರಿಂದಲೋ ನಾನಾ ರೀತಿಯ ವಿಜೃಂಭಕಾಸ್ತ್ರಗಳು, ಸಜೀವ ಶರಗಳು ನನ್ನಲ್ಲಿ ಇರುವಾಗ ಇನ್ನೊಬ್ಬರ ಹಂಗು ಯಾಕೆ? ಕಲಾವಿದರು ಇಲ್ಲುವ ಬೇಕಾದಷ್ಟು ಇದ್ದಾರೆ. ಇದ್ರೆ ಸಮರ್ಥರು ಅಂತ ನಾವು ಗುರುತಿಸುವುದು ಹೇಗೆ ಅಂತ ಹೇಳಿದ್ರೆ, ಈ ವರ್ಷ ಕರೆದ ಕೂಡಲೇ ಇಲ್ಲ, ಮುಂದಿನ ವರ್ಷಕ್ಕಾದರೂ ತಯಾರಾಗುತ್ತಾನೆ ಎಂಬಂತ ವಿಶ್ವಾಸ ಇದ್ದವನನ್ನು ನಾವು ಕರೀಬಹುದು. ಇವತ್ತಿದ್ದಷ್ಟು ಬರುವ ವರ್ಷ ಅದರಲ್ಲಿ ಕಡಿಮೆ ಆಗ್ತಾ ಹೋಗ್ತಾನಂತ ಆದ್ರೆ ಅವನು ನಾವು ಸೆಳೆಕೊಂಡು ಪ್ರಯೋಜನ ಇಲ್ಲ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವಸಂತಗಡ ಕಾಯರ್ತಕ್ಕವ್ರೆ, ಈ ಯಕ್ಷಗಾನ ಪಯಣದಲ್ಲಿ ವಿಶೇಷವಾಗಿ ನಮ್ಮ ಒಡ್ಡೋಲಗ ಕಾರ್ಯಕ್ರಮದಲ್ಲಿ ಆಗಮಿಸಿದ ಅತಿಥಿಗಳಿಗೆ ಕೇಳುವ ಒಂದು ವಿಶೇಷ ಒಂದು ಪ್ರಶ್ನೆ ತಮಗೂ ಕೂಡ. ತಮ್ಮ ಯಕ್ಷ ಪಯಣದಲ್ಲಿ ತಮ್ಮ ಚಿತ್ತಭಿತ್ತಿಯಲ್ಲಿ ಹಾಗೆಯೇ ಉಳಿದಿರುವಂತಹ ಯಾವುದಾದರೂ ತುಂಬಾ ನೋವಿನ ಯಾವುದಾದ್ರೂ ಒಂದು ಸಂದರ್ಭವೋ ಇಲ್ಲ ತುಂಬಾ ಸಂತೋಷ ಕೊಟ್ಟಂತಹ ಯಾವ್ದಾದ್ರು ಒಂದು ಘಟನೆಗಳಿದ್ರೆ ತಮ್ಮ ಯಕ್ಷ ಪಯಣದ ಆ ನೆನಪಿನ ಅಂಗಳದಿಂದ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಕರ್ತೋಕ ಮಂಜುನಾಥ ಭಾಗವತಿಗೆ ಸಂದರ್ಭದಲ್ಲಿ ಸಾಮ್ರಾಟ್ ನಹುಷೇಂದ್ರ ಎಂಬ ಒಂದು ಪ್ರಸಂಗ ಪ್ರಚಲಿತವಾಗಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಭಾಗವತರ ಲೀಸ್ಟ್ ನಲ್ಲಿ ನಾನು ಪುಂಡುವೇಷಧಾರಿಯಾಗಿ ಇದ್ದವ. ಅವಾಗ ಹೆಚ್ಚಿನ ಅಭಿಮನ್ಯು ಇತ್ಯಾದಿ ಪಾತ್ರಗಳು ಮೆರೆಯುತ್ತಿರುವ ಸಂದರ್ಭ. ತಾರನಾಥ ವರ್ಕಾಡಿ ಅವರು ಇದ್ರು ಈ ಮೇಳದಲ್ಲಿ. ಆ ಸಮಯದಲ್ಲಿ ಏನೋ ಭಾಗವತರೇ ಕಂಡಿತ್ತು, ತಾರನಾಥ ವರ್ಕಾಡಿ ಅವರು ಮತ್ತು ನಾನು ಪಾತ್ರಗಳನ್ನು ಸರದಿ ಪ್ರಕಾರ ದಿನಕ್ಕೊಂದು ರೀತಿ ಬದಲಾಯಿಸ್ತಾ ಇರಬೇಕು ಅಂತ. ಒಂದ್ ದಿವಸ ಅವರು ನನ್ನ ಪಾತ್ರ ಮಾಡೋದು, ಅವರ ಪಾತ್ರ ನಾನು ಮಾಡೋದು. ನಾಳೆ ಅದೇ ಪ್ರಸಂಗ ಬಂದ್ರೆ ಹಾಗೆ ಬದಲಾವಣೆ, ರೊಟೇಷನ್ ಆ ಕಡೆಯಿಂದ ಈ ಕಡೆಗೆ ಮಾಡಿಕೊಂಡು ಹೋಗ್ಬೇಕು ಅಂತ. ಅದು ಯಾಕೋ ಸ್ವಲ್ಪ ರಂಗದಲ್ಲಿ ಕೆಲಸ ಮಾಡಿ ಕುಣಿಯುವ ನಾನು, ನನಗೆ ಅನಿಸಿದೆ, ನನಗೆ ಒಂಥರ ಸ್ಪಿರಿಟ್, ಒಂಥರ ಹುಡುಗಾಟಿಕೆ. ಭಾಗವತರ ಹತ್ರ ಹೇಳಿದೆ, ಅದು ಯಾಕೆ ಹಾಗಾಗಬೇಕು ಭಾಗವತ್ರೆ, ನನ್ನ ವೇಷದಲ್ಲಿ ಲೋಪದೋಷ ಸರಿ ಬಾರದಿದ್ರೆ ಹೇಳಿ ತಿದ್ದುಕೊಳ್ತೇನೆ, ನನ್ನ ಪಾತ್ರವನ್ನು ನಾನು ಬಿಟ್ಟುಕೊಳ್ಳಿಕ್ಕೆ ತಯಾರಿಲ್ಲ ಅಂತ. ಅದು ಭಾಗವತರು ಹೇಳಿದಾಗ ಆಗ್ಬೇಕು, ಭಾಗವತರು ಬರ್ದಾಗಬೇಕು, ನಾನೇ ನಿರ್ದೇಶಕ, ನೀನ್ ಯಾರು ಹೇಳು ಮಾಡು ಅಂತ ಹೇಳಿದ್ರು. ಅದು ಸಾಧ್ಯವಿಲ್ಲ. ಇವತ್ತು ನಾನು ಯಾವಾಗಲೂ ಮಾಡೋ ಪಾತ್ರವನ್ನೇ ಮಾಡೋದು. ಒಂದು ಕುಂಡುವೇಷ ಇತ್ತು, ಸಾಧಾರಣ ನಮ್ಮ ಈ ಸುಧನು ಮತ್ತು ಅರ್ಜುನ ಇದ್ದ ಹಾಗೆ ಕುದುರೆಯನ್ನು ಕಟ್ಟಿ ಹಾಕುವುದು, ಇವನ ನಹುಷನ ಯಾಗದ ಕುದುರೆಯನ್ನು ಕಟ್ಟಿ ಹಾಕುವುದು, ಯಯಾತಿಯ ಕೂಡ ಯುದ್ಧ ಮಾಡುವಂಥದ್ದು. ಅದಕ್ಕೆ ಕಾರತೋಕರು ಒಳ್ಳೆ ರೀತಿಯಾಗಿ ನಿಧಾನ ಪದ್ಯ ಎಲ್ಲ ಕೊಟ್ಟು ಭಾರಿ ಒಂದು ಕುಣಿಸ್ತಾ ಇದ್ರು. ಒಂದು 3/4 ಗಂಟೆ ಹೊತ್ತು ಒಳ್ಳೆ ಕೆಲಸ ಕೊಡ್ತಿದ್ರು. ಖುಷಿ ಆಗ್ತಿತ್ತು ನನಗೆ ಹುಡುಗಿರಿಗೂ. ಹಾಗಾಗ್ತಿದ್ರು. ನನಗೆ ತಪ್ಪಿ ಹೊತ್ತು ನನಗೆ ಬೇಜಾರಾಯ್ತು. ಇಲ್ಲ ಆಗುದೇ ಬಿಡ್ಲಿಲ್ಲ, ಮಣ್ಣ ಹಾಕಿದೆ. ಆ ಹೊತ್ತು ರಂಗಕ್ಕೆ ಬಂದ ಕೂಡಲೇ ಭಾಗವತರು ತಗೊಂಡು ನೋಡಿದ್ರು. ಅವ್ರು ಹೇಳಿದ ಹಾಗೆ ಆಗ್ಲಿಲ್ಲ ಅಲ್ಲ, ಒಂದು ಸ್ವಲ್ಪ ಬಿಸಿ ಆಯ್ತು ಅವರಿಗೆ. ರಂಗಸಲ್ಲಿ ಸಿಕ್ಕಾಬಟ್ಟೆ ಮೆರೆಸಿದ್ರು. ಪತ್ರ ವಾಚನ ಅದನ್ನೆಲ್ಲ ಓದುವುದು, ಈಗ ನಿಧಾನಕ್ಕೆ ಕೊಡುವುದು, ಏರ್ನಲ್ಲಿ ಕೊಡುವುದು, ಡಬ್ಬಲಿ ಕೊಡುವುದು, ಮತ್ತೆ ನಿಧಾನಕ್ಕೆ ಬರುವುದು, ಹೀಗೆಲ್ಲ ತಿರುಗು ಮುರುಗು ಏನೆಲ್ಲ ಮಾಡಿ 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 ಬಾಯ್ತಾಳ ಕೊಡುವುದು, ಹೀಗೆಲ್ಲ ಮಾಡಿ ಏನೆಲ್ಲ ಕುಣಿಸಿದ್ರು. ತೆಂಕೋ ಬಡಗೋ ಯಾವುದು ಅಂತೆಲ್ಲ ಒಟ್ಟು ಎಲ್ಲವನ್ನೂ ಸೇರಿಸಿ ಒಟ್ಟು ಭಾರಿ ಪ್ರಯಾಸ ಮಾಡಿ ಕುಣಿಸಿದ್ರು. ಕುಣಿಸಿಕೊಂಡು ಬಿಡ್ಲಿಲ್ಲ. ನಾವು ಸ್ವಲ್ಪ ಹುಡುಗಾಟಿಗೆ ಅವರು ಕುಡಿದು ಕುಡಿದ್ರೆ ಆಯ್ತು. ಕೊನೆಗೆ ಮುಕ್ತಾಯ ಆಯ್ತು. ಹೊರಗೆ ಬರುವಾಗ ಅಲ್ಲಿಂದ ಅವ್ರಿಗೊಂದು ಅಭ್ಯಾಸ ಉಂಟದು. ಖುಷಿ ಆದ್ರೆ ಬ್ಯಾಶ್ ಬ್ಯಾಶ್ ಅವರಷ್ಟೇ ಹೇಳುದು, ಅದು ಅವರಿಗೆ ಮತ್ತು ನಮ್ಗೆ ಮಾತ್ರ ಹೇಳುದು. ಅಷ್ಟೇ ಸಣ್ಣ ವಯಸ್ಸು, ಅಷ್ಟೇ ಸಣ್ಣದು, ಪ್ರೇಕ್ಷಕರಿಗೆ ಗೊತ್ತಾಗ್ಲಿಕ್ಕೆ ಬ್ಯಾಶ್ ಬ್ಯಾಶ್ ಅಂತ ಹೇಳುವಂಥದ್ದು. ಬಂದೆ, ಈಗ ಬಂತು. ಅವರಿಗೆ ಆ ಮನಸ್ಸಿನಲ್ಲಿ ಅಲ್ಲಿ ಕೆಲಸಕ್ಕೆ ಖುಷಿ ಆಯ್ತು ಅವರಿಗೆ, ಆದರೆ ಒಂದು ಅಸಮಾಧಾನ ಬಿಟ್ಟು ಹೋಗ್ಲಿಲ್ಲ ಅವರಿಗೆ. ಒಂದು ದಿವಸ ಪುನಃ ಪ್ರಸಂಗ ಅದೇ. ಈ ತಾರನಾಥ ಬಲಿಯವರಿಗೆ ಸಮಸ್ಯೆ ಆಯ್ತು. ಇಲ್ಲ, ಇವತ್ತು ನಾನು ಮಾಡ್ಬೇಕಲ್ಲ, ನೀವು ನಾನು ಮಾಡುವ ಒಂದು ದೇವೇಂದ್ರ ನಾರದ ಇನ್ನು ಮಾಡ್ಬೇಕಾಗ್ತದೆ. ಅದಕ್ಕೆ ಕೆಲಸ ಅಂತ ಇಲ್ಲ, ವೇಷ ಹೇಳಬಹುದು. ಅದು ಇಲ್ಲ, ನಾನೇ ಮಾಡುದು, ನಾನು ಆಟ ಹಿಡಿದದಕ್ಕೆ.
ಅಂತ ಮಾಡುದು ಇಲ್ಲ, ಅಷ್ಟೊತ್ತಿಗೆ ಅದು ಭಾಗವತ ಹೋಯ್ತು. ಅದು ನಾನು ಹೇಳಿದ ಹಾಗೆ ಆಗ್ಬೇಕು ಅಂತ ಹೇಳಿದ್ರು. ಇಲ್ಲ ನಾನು ಮಾಡ್ತೇನೆ, ನಾನು ಬಣ್ಣ ಹಾಕಿ ಕೂತೇವ ಆರಂಭಕ್ಕೆ. ಏನೋ ಆ ದಿವಸ ಪುಣ್ಯಕ್ಕೆ ನಮ್ಮ ಮೇಳದ ಯಜಮಾನರು ಬಂದ್ರು, ದನಿಗಳೇ ಬಂದ್ರು. ಬಂದ ಕೂಡಲೇ ಪೂಜೆ ಆಗುವ ಹೊತ್ತಿಗೆ ಬಂದಿದ್ದಾರೆ, ಅಲ್ಲಿ ನಿಂತುಕೊಂಡಿದ್ದಾರೆ. ಭಾಗವತರು ಮತ್ತು ಇವರು ನಮ್ಮ ಗೋವಿಂದ ಭಟ್ರು ಹೋಗಿ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಅಲ್ಲಿ ನಾನು ಹೊರಗೆ ಹೋಗಿ ನಿಂತೆ. ಅಲ್ಲಿ ಅವ್ರ ಹತ್ರ ಮಾತಾಡಿ ಮುಗಿಸಿ ನನ್ನ ಹತ್ರ ಬಂದ್ರು. ಏನೋ ನಿಂತದ್ದು ಅಂತ ಹೇಳಿದ್ರು ಭಾಗವತರು. ಇಲ್ಲ, ನಮ್ಮ ಈ ಸಮಸ್ಯೆ ಪರಿಹಾರ ನೀವು ಮಾಡುದಿಲ್ಲ, ದನಗಳ ಹತ್ರ ಹೇಳ್ತೇನೆ, ಅವರು ಪರಿಹಾರ ಕೊಡ್ಲಿ. ಅದೆಲ್ಲ ಬಿಟ್ಟು ಬಿಡೋದೇನು, ಅದೆಲ್ಲ ಮಾತಾಡಿ ನೀವು ಹೋಗಿ ವೈಷ ಮಾಡು ಅಂತ ಹೇಳಿ ಮಾಡುದು. ಆ ದಿವಸವೂ ಹಾಗೆ ವಿಪರೀತಗೊಳಿಸಿ ಕೇವಲ 3/4 ಗಂಟೆಯಲ್ಲಿ ಮುಗಿಯುವ ಪಾತ್ರವನ್ನು 1.5 ಗಂಟೆವರೆಗೆ ಕೊಂಡೋಗಿದ್ದಾರೆ. ಅಷ್ಟು ಕೆಲಸ ಮಾಡಿದ್ರು. ಅವು ಎದುರಿದ್ದ ಉಮೇಶ್ ಅಣ್ಣ ಇವತ್ತು ನಿನ್ನನ್ನು ಬಿಡುವುದಿಲ್ಲ, ಅವರು ಏನಾದ್ರು ಮಾಡ್ತಾರೆ ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಅದು ನಾವು ಕೆಲಸ ಮಾಡಿದ 1 ಗಂಟೆಗೆ ಆಯ್ತದು. ಈಗ ಮೆರೀತದ ಹಾಗೆ ಅದೆಲ್ಲ ಕೆಲವು ಅವರು ಆ ರೀತಿಯಾಗಿ ನಮಗೆ ನೋಡುವಾಗ ನಮಗೆ ಕಷ್ಟ ಆದ್ರೂ ಕೂಡ ನಮ್ಮನ್ನು ಆ ರೀತಿ ಮೆರೆಸಿದ್ದಾರೆ, ನಮಗೆ ತಿದ್ದಿದ್ದಾರೆ, ನಮ್ಮನ್ನು ರೂಪಿಸಿದ್ದಾರೆ ಅಂತ ಧೈರ್ಯವಂತದ್ದು. ಅಂತದೆಲ್ಲ ಪ್ರಕರಣ. ಇಂಥದ್ದೊಂದು ಸಮಸ್ಯೆ ಅಥವಾ ಇಂಥದ್ದೊಂದು ವಿಸ್ತಾರ ಮಾಡುವಂತ ಸಮಯ ಬಂದ್ರು ಕೂಡ ನಾವು ಮಾಡಬಲ್ಲೆ ಧೈರ್ಯವಂತದ್ದು. ಅಂತದೆಲ್ಲ ಮಾಡಿ ಅದೊಂದು ತಮ್ಮ ಜೀವನದಲ್ಲಿ ಮುಂದಿನ ದಿನಮಾನಗಳಿಗೆ ಒಂದು ಒಳ್ಳೆಯ ಪಾಠವನ್ನು ಅಥವಾ ಒಳ್ಳೆಯ ಧೈರ್ಯವನ್ನು ಕೊಡ್ಬೋದು. ಅಲ್ಲಿಂದ ಕೊನೆಯವರಿಗೆ ನನಗೆ ಮತ್ತೆ ಕಡತೋಕ ಭಾಗವತರಿಗೆ ನೇರ ಮಾತುಕತೆ ಇಲ್ಲ, ನೇರ ಮಾತುಕತೆ ಇಲ್ಲ. ಹಾಗಂತ ಒಂದು ಪದ್ಯದ ಅರ್ಥ ಏನಾದ್ರು ಹೇಳಬೇಕಾದ್ರೆ 1-2 ವಾಕ್ಯಗಳಲ್ಲಿ ಏನಾದ್ರು ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ಅವರು ಅಲ್ಲಿ ಕೈ ಚೀಟಿ ಬರೆದು ಚಕ್ರತಾಳ ಬರೆಸುವ ಮಾತ್ರ ಕೊಟ್ಟು ಕಳಿಸುದು, ವಸಂತನೇ ಕೊಡು ಅಂತ. ಅವರಲ್ಲಿ ಅಲ್ಲಿ ಒಟ್ಟಾರೆಯಾಗಿ ತಮ್ಮ ಮೇಲೆ ವೈಯಕ್ತಿಕ ದ್ವೇಷ ಇರ್ಲಿಲ್ಲ, ತನ್ನ ವ್ಯಕ್ತಿತ್ವಕ್ಕೆ ಅಥವಾ ನನ್ನ ಒಂದು ಅದಕ್ಕೆ ಸ್ವಲ್ಪ ಗೌರವ ಕೊಡ್ಲಿಲ್ಲ ಅಂತ ಕಾಣುತ್ತದೆ ಅಷ್ಟೇ. ಅಷ್ಟೇ ನನ್ನ ವಿಷಯ. ಅದು ಮುಂದಿನ ದಿನಮಾನಗಳಲ್ಲಿ ತಿಳಿಯಾಯ್ತು. ಕೊನೆಗೆ ಆಗಿದೆ. ಧರ್ಮಸ್ಥಳಕ್ಕೆ ಇದೇ ರೀತಿ ಸೇವೆಯಲ್ಲಿ ಅವರಿಗೆ ಮುಂದುವರಿತಿತ್ತು. ಸೇವೆಯ ದಿವಸ ಅವರು ಊರಿಗೆ ಹೊರಟು ಹೋಗುವಾಗ ನಾನು ಎದುರು ಹೋದೆ. ದೇವಸ್ಥಾನ ಎದುರಿನಲ್ಲಿ ಹೋದ ಕೂಡ ನನಗೆ ಅವರಿಗೆ ನಮಸ್ಕಾರ ಮಾಡದೆ ಸಮಾಧಾನ ಇಲ್ಲ. ಹೋಗಿ ಅಡ್ಡ ಬಿದ್ದೆ. ಭಾಗವತ್ರ ಏನೋ ನನ್ನ ತಪ್ಪಿ ನಡೆದಿರ್ಬೋದು, ಕ್ಷಮಿಸ್ಬೇಕು. ನಿನ್ನ ಹತ್ರ ಎಂತ ಸಿಟ್ಟ, ನೀನ್ ನಿನ್ನ ಮನೆಗೆ ಹೋಗುದು, ನಾನು ನನ್ನ ಮನೆಗೆ ಹೋಗುದು. ಈ ಸಿಟ್ಟು ಇಟ್ಕೊಂಡು ಎಲ್ಲಿ ಹೋಗುದು, ಎಲ್ಲಿ ಬಿಟ್ಟು ಹೋಗುದು ಅವನು. ಈಗ ಅದೆಲ್ಲ ಇಲ್ಲ. ಒಂದು ಅವರ ಆಗಿನ ಒಂದು ಫೋಟೋ ಇತ್ತು, ಇದು ಇಟ್ಕೋ ಭಾಗವತ ನೆನಪಾದ್ರೆ ನೋಡ್ತಾ ಇದ್ರು, ಮುಂದಿನ ವರ್ಷ ಕಾಣುವ ಅಂತ ಬೆನ್ನು ತಟ್ಟಿ ಕಳಿಸಿದ್ರು ಅಂತ ಭಾಗವತ ಹೊರಗಡೆ. ಅವರಲ್ಲಿ ಸಿಟ್ಟು ಇಟ್ಟುಕೊಂಡು ಎಂತ ಮಾಡ್ಲಿಕ್ಕೆ ನಾವೇ ತಪ್ಪುದಲ್ಲ. ಅಂತದ್ದೊಂದು ನಮ್ಮ ಜೀವನದಲ್ಲಿ ಮರೆಯಲಾಗದಂತದ್ದು ಖಂಡಿತ. ಅದು ಅಂತದ್ದೆಲ್ಲ ಅದಕ್ಕೆಲ್ಲ ಉಂಟು ವಿಷಯಗಳೆಲ್ಲ ಹಾಗೆ. ಖಂಡಿತ ಇದು ತಮ್ಮನ್ನ ಮುಂದಕ್ಕೂ ತುಂಬಾ ಎತ್ತರಕ್ಕೆ ಕೊಂಡೊಯ್ತು ಇಂಥದ್ದೊಂದು ಘಟನೆ. ಹೌದಪ್ಪ, ಹೌದು. ಅವರ ಒಡನಾಟವೇ ಹಾಗಿತ್ತು. ನಮಗೆ ಅದರಲ್ಲಿ ಯಾವ ಬೇಸರ ಇಲ್ಲ. ಈಗ ಅವಾಗೆಲ್ಲ ಈಗಿನ ವ್ಯವಸ್ಥೆಗಳಿಲ್ಲ, ಏನಿದ್ರು ಕೂಡ ಬಾವಿಯಿಂದ ನೀರು ಸೇದಿ ಬಟ್ಟೆ ತೊಳಿಬೇಕು. ಇಂಥ ಭಾಗವತರ ಇವರ ಬಟ್ಟೆ ಇದನ್ನ ನಾವು ತೊಳೆದವರು ನಾವು. ಇಲ್ಲದಿದ್ರೆ ಹೆಚ್ಚು ಬಟ್ಟೆ ತೊಳಿಲಿಕ್ಕಿದ್ರೆ ಇಲ್ಲಿ ಹಳ್ಳ ಉಂಟು, ಎಲ್ಲಿ ಹೊಳೆ ಉಂಟು ಅಂತ ಹುಡುಕಾಡಿಕೊಂಡು ಹೋಗುವ ನಾವು. ಕಷ್ಟದ ಜೀವನಗಳನ್ನು ಮಾಡಿ ಅನುಭವಿಸಿದವರು ನಾವು. ಹಾಗಾಗಿ ಒಟ್ಟಾರೆಯಾಗಿ ಇದೊಂದು ತಾವು ತಮ್ಮ ಬದುಕಿನಲ್ಲಿ ಮರೆಯಲಾಗದಂತ ಒಂದು ನೆನಪು. ಖಂಡಿತ. ಹೌದಪ್ಪ, ಹೌದು. ವಸಂತ ಗೌಡ ಕಾಯರ್ತರ್ಕ ಅವ್ರೆ, ತಾವು ರಂಗದಲ್ಲಿ ವೇಷಧಾರಿಯಾಗಿ ಅನೇಕ ಪಾತ್ರಗಳಿಗೆ ತಮ್ಮ ಸಂಭಾಷಣೆ ಮೂಲಕ, ಅಭಿನಯದ ಮೂಲಕ, ನೃತ್ಯದ ಮೂಲಕ ಜೀವವನ್ನ ಕಟ್ಟಿಕೊಟ್ಟವರಿದ್ದೀರಿ. ಇಂದಿನ ಈ ಸಂದರ್ಶನದಲ್ಲಿ 21ನೇ ವರ್ಷದ ಯಕ್ಷ ಪಯಣದಲ್ಲಿರುವಂತಹ ತಮ್ಮಂತ ಮೇರು ಕಲಾವಿದರ ಸಂದರ್ಶನದಲ್ಲಿ ತಮ್ಮ ಒಂದು ಪಾತ್ರದ ಯಾವುದಾದ್ರೂ ವಿಶೇಷವಾಗಿ ರಾಮನ ಪಾತ್ರದ ಒಂದು ಸಂಭಾಷಣೆಯನ್ನು ನಮ್ಮ ವೀಕ್ಷಕರಿಗೆ ಒಂದು ಕೇಳಿಸಬಹುದಾ? ಸಂತೋಷ. ರಾಮನ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಅಪಾರವಾದಂತಹ ಭಕ್ತಿ, ಅವನ ಆದರ್ಶ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗುವವರು ನಾವು. ಆದ್ದರಿಂದ ಅಂತಹ ಶ್ರೀರಾಮಚಂದ್ರನ ಪಾತ್ರವನ್ನು ಎಷ್ಟೋ ರೀತಿಯಾಗಿ ಎಷ್ಟೋ ಸಂದರ್ಭಗಳಲ್ಲಿ ಕಾಣಿಸಿಕೊಂಡಿದ್ದೇನೆ. ಸದ್ಯಕ್ಕೆ ಮೇಳದಲ್ಲಿಯೂ ಶ್ರೀರಾಮ ಕಾರುಣ್ಯಾಂಬುದಿ ಶ್ರೀರಾಮಚಂದ್ರಮ ಹೀಗೆ ಬೇರೆ ಬೇರೆ ಹೆಸರಿನಿಂದ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದೇವೆ. ಈಗ ರಾಮ ಶ್ರೀರಾಮ ಅಂತ ಮೇಳದಲ್ಲಿ ಪ್ರಸಂಗ ಇಟ್ರೆ ಅದ್ರಲ್ಲಿ ಬೇರೆ ಬೇರೆ ಸಣ್ಣ ರಾಮ, 2ನೇ ವನವಾಸದ ರಾಮ, ಕೊನೆಗೆ ನಮ್ಮಲ್ಲಿ ರಾಮೇಶ್ವರ ನಿರ್ಮಾಣದ ರಾಮನ್ನು ಅಲ್ಲಿವರೆಗೆ ಕೊಂಡು ಹೋಗ್ತೇವೆ. ಅಂತಲ್ಲಿ ನಾನು ರಾಮೇಶ್ವರದ ರಾಮನ ಪಾತ್ರವನ್ನು ಮಾಡ್ತಾ ಇರ್ತೇನೆ ಮೇಳದಲ್ಲಿ. ಹಾಗೆ ಈಗ ಒಂದು ರಾವಣ ವಧೆಗೆ ಒಂದು ಮಾತಲಿಯನ್ನು ದೇವೇಂದ್ರ ರಥ ಸಮೇತ ಕೊಟ್ಟು ಕಳಿಸ್ತಾನೆ. ಆ ಸಂದರ್ಭದಲ್ಲಿ ರಾಮನಾಗಿ ಒಂದು ಮಾತು ಹೇಳೋದು, ದೇವಸಾರಥಿದಿ ಮಾತಲಿ ನೀನು
ಪರೋಕ್ಷ ಪ್ರಿಯರಾಗಿರುವಂತಹ ದೇವಾದಿ ದೇವತೆಗಳೆಲ್ಲ ಸೂರ್ಯವಂಶೀಯರಿಂದ ಈ ಮೊದಲು ಎಷ್ಟೋ ರೀತಿಯಾಗಿ ಉಪಕೃತಗೊಂಡವರು. ಆದ್ದರಿಂದ ಅದನ್ನು ಮರೆಯಲಾಗದಂತೆ ಸೂರ್ಯವಂಶೀಯಂತಹ ರಾಮನಿಗೆ ಈ ರೀತಿಯಾಗಿ ಸಹಕಾರಿಯಾಗಿ ಒದಗಿ ಬರ್ತಾರಂತಾದ್ರೆ ನಾನು ಸ್ವೀಕಾರ ಮಾಡಲೇಬೇಕಾಗುತ್ತದೆ. ಆದರೆ ಇದು ಯುದ್ಧ ಯಾಕಾಗಿ ಎನ್ನುವುದು ರಾಮನ ಮುಂದೆ ಎದ್ದು ಕಾಣುವ ಪ್ರಶ್ನೆ. ಇದು ಕೇವಲ ದುಷ್ಟ ರಾವಣನ ವಧೆ ಎನ್ನುವುದಕ್ಕಾಗಿ ಬಂದದ್ದಲ್ಲ. ಪತ್ನಿಯ ಬಿಡುಗಡೆಗೆ ಬೇಕಾಗಿ ಗಂಡನಾದವನು ಮಾಡಬೇಕಾದ ಈ ಕೆಲಸ. ಯಾವನೇ ಆಗಿರಲಿ, ಪತ್ನಿಯ ಬಿಡುಗಡೆ ಆಗಬೇಕು ಅಂತಿದ್ರೆ ಗಂಡನಾದವನು ತನ್ನ ಪ್ರಾಣದ ಹಂಗನ್ನು ತೊರೆದು ಹೋರಾಟ ಮಾಡಲೇಬೇಕು. ಈ ಹೊತ್ತಿನಲ್ಲಿ ನಿಮ್ಮ ಸಹಾಯವನ್ನು ನಾನು ಯಾಚಿಸಿದ್ದೆ, ಪಡೆದುಕೊಂಡೆ ಅಂತ ಆದ್ರೆ ಮುಂದಿನ ಜನಾಂಗ ಏನು ಹೇಳಲಿಕ್ಕಿಲ್ಲ. ಅನ್ಯರ ಸಹಾಯದಿಂದ ರಾಮ ಈ ಯುದ್ಧವನ್ನು ಗೆದ್ದ. ನಾಳೆ ಲೋಕದ ಅಪವಾದಕ್ಕೆ ನಾನು ತುತ್ತಾಗಲಾರೇನೆ. ಆದ್ದರಿಂದ ಈ ಹೊತ್ತಿನಲ್ಲಿ ನೀನು ತಂದಿರುವಂತಹ ಈ ರಥವನ್ನು, ಈ ಪೀಯೂಷವನ್ನು, ಈ ಧನುಷರ ಆಯುಧಗಳನ್ನು ಸ್ವೀಕರಿಸುವುದಕ್ಕೆ ನನಗೆ ಸಾಧ್ಯ ಇಲ್ಲ. ವಿಶ್ವಾಮಿತ್ರರಿಂದಲೋ ವಸಿಷ್ಠರಿಂದಲೋ ನಾನಾ ರೀತಿಯ ವಿಜೃಂಭಕಾಸ್ತ್ರಗಳು, ಸಜೀವ ಶರಗಳು ನನ್ನಲ್ಲಿ ಇರುವಾಗ ಇನ್ನೊಬ್ಬರ ಹಂಗು ಯಾಕೆ? ಆದ್ದರಿಂದ ವಿನಯಪೂರ್ವಕವಾಗಿ ಈ ತಂದಿರುವಂತಹ ಸರ್ವ ರೀತಿಯ ವ್ಯವಸ್ಥೆಯನ್ನು ವಿನಯಪೂರ್ವಕವಾಗಿ ತಿರಸ್ಕರಿಸ್ತಾ ಇದ್ದೇನೆ. ಬೇಸರ ಮಾಡಬಾರದು. ಯುದ್ಧವನ್ನು ನಿಮಗೆಲ್ಲ ನೋಡಬೇಕು ಎನ್ನುವಂತಹ ಆಶಯ ಉಂಟುಂತಾದ್ರೆ ನೀವು ಬಿಡುಗಣ್ಣರು. ಆಕಾಶದಲ್ಲಿ ಇದ್ದುಕೊಂಡು ಅಲ್ಲಿಂದ ನೋಡಿ ಕಣ್ಣು ತುಂಬಿಸಿಕೊಳ್ಬಹುದು ಹೊರತು ಇದನ್ನು ಸಂತೋಷವಾಗಿ ಹಿಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಇದು ನನ್ನ ಭಿನ್ನಹ. ಯಕ್ಷಗಾನದಲ್ಲಿ ತಾವು ಅನೇಕ ಕಲಾವಿದರ ಜೊತೆ ಹಾಗೂ ಪ್ರದರ್ಶನಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಇದ್ದೀರಿ. ಹೌದು. ಈ ಹೊತ್ತಿನಲ್ಲಿ ಯಕ್ಷಗಾನ ಮುಂದೊಂದು ದಿನದಲ್ಲಿ ಯಾರಾದ್ರೂ ಹೊಸ ಕಲಾವಿದರು ಬರುವುದಿದ್ರೆ ಯಕ್ಷಗಾನಕ್ಕೆ ಬನ್ನಿ ಎನ್ನುವುದಾಗಿ ತಾವು ಸ್ವಾಗತಿಸ್ತೀರಾ? ಸ್ವಾಗತಿಸಬೇಕಾಗ್ತದೆ. ಮತ್ತೆ ಮೊದಲಿನ ಹಾಗಲ್ಲ. ಈಗ ಕಲಾವಿದರು, ಒಂದು ಸಮರ್ಥ ಕಲಾವಿದರು ಅಂತ ದೊರಕುವುದಕ್ಕೆ ಬಹಳ ಕಷ್ಟ ಆಗಿದೆ. ಭಾರಿ ಕಷ್ಟ ಆಗಿದೆ. ಕಲಾವಿದರು ಇಲ್ಲುವ ಬೇಕಾದಷ್ಟು ಇದ್ದಾರೆ. ಇದ್ರೆ ಸಮರ್ಥರು ಅಂತ ನಾವು ಗುರುತಿಸುವ ಹೇಗೆ ಅಂತ ಹೇಳಿದ್ರೆ ಅವನಿಗೆ ಹೆಚ್ಚಿನ ಪಾತ್ರಗಳ ಅನುಭವ ಬೇಕಾಗ್ತದೆ. ಅಲ್ಲ, ಇವತ್ತು ಈ ವರ್ಷ ಕರೆದ ಕೂಡಲೇ ಇಲ್ಲ, ಮುಂದಿನ ವರ್ಷಕ್ಕಾದ್ರೂ ತಯಾರಾಗುತ್ತಾನೆ ಎಂಬಂತ ವಿಶ್ವಾಸ ಇದ್ದವನನ್ನು ನಾವು ಕರಿಬಹುದು. ಅಲ್ಲ, ಇವತ್ತಿದ್ದಷ್ಟು ಬರುವ ವರ್ಷ ಆದ್ರೆ ಕಡಿಮೆ ಆಗ್ತಾ ಹೋಗ್ತಾನಂತಾದ್ರೆ ಅವನು ನಾವು ಸೆಳೆಕೊಂಡು ಪ್ರಯೋಜನ ಇಲ್ಲ. ಆಸಕ್ತರನ್ನು ಸ್ವಲ್ಪ ಇಲ್ಲೂ ಇದ್ದಾರೆ. ಆದ್ರೆ ಮೊದಲಿನ ಹಂಗಲ್ಲ. ಈಗ ಯಾಕಂದ್ರೆ ಹೇಗೂ ದಿನ ಹೋದ್ರೆ ಸಾಕು ಅಂತ ಹಾಗೂ ಇರುವವರು ಇದ್ದಾರೆ. ಈಗ ದಿನ ಹೋಗ್ತದೆ, ಸಂಬಳ ನಡೀತದೆ. ವೇಷ ಬರೇ ಒಂದು ಸಣ್ಣ ವೇಷ ಹೋದ್ರು ನಮ್ಮಲ್ಲಿ ಹಾಜರಾಗ್ತಾರೆ. ಇವತ್ತಿನ ಅದೇ ಮಾಡ್ಬೇಕು ಅಂತ ಏನಿಲ್ಲ. ಹಾಜರಿಗಾಗಿ ಹಾಗಾಗಬಾರ್ದು. ನಮಗೆ ದುಡಿಮೆಗೆ ನಾವು ಏನು ಸಂಭಾವನೆ ಪಡೆಯುತ್ತೇವೋ ಅದಕ್ಕೆ ಪ್ರತಿಫಲವಾಗಿ ನಮಗೆ ಎಷ್ಟು ಕೂಡಿತ್ತು ಅಲ್ಲಿ ರಂಗಕ್ಕೆ ದ್ರೋಹ ಆಗಬಾರದು, ಕಲೆಗೆ ದ್ರೋಹ. ಕಲಾವಿದರು ಬಂದ್ರೆ ಒಳ್ಳೇದು ಅನ್ನೋದಾಗಿ ಒಳ್ಳೇದು. ತಡ್ಕವ್ರೆ, ವಿಶೇಷವಾಗಿ ನಾವೀಗ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಯಕ್ಷಗಾನ ಪ್ರಪಂಚಕ್ಕೆ ತಾವು ಬಂದು ಇಷ್ಟು ವರ್ಷಗಳು ಕಳೆದು ಹೋಗಿದೆ. ಮುಂದಿನ ತಮ್ಮ ಇನ್ನು ಕೂಡ ತಾವು ಸೇವೆ ಮಾಡುವಂತ ಒಂದು, ಆಗ್ಲೇ ಹೇಳಿದ್ರೆ ನಾನು ನಿವೃತ್ತಿಯ ಹಂತದಲ್ಲಿ ಇದ್ದೇನೆ ಅಂತ. ಏನಿದ್ರು ಇನ್ನೊಂದಕ್ಕೆ ಬೆರಳಿಕೆ ಅಲ್ವಾ, ನಾವು ಈಜಿದಷ್ಟು ಇನ್ನು ಈಜಲಿಕ್ಕೆ ಇಲ್ಲ. ನಿವೃತ್ತಿಯ ನಂತರ ಯಾರಾದ್ರೂ ಯಕ್ಷಗಾನ ಕಲಿಬೇಕು ಅಂತ ಆಸಕ್ತಿ ಪಟ್ರೆ ಅಥವಾ ಏನನ್ನಾದ್ರೂ ಕೇಳಲಿದ್ರೆ ತಾವು ಕಲಿಸ್ಲಿಕ್ಕೆ ಸಿದ್ಧ ಇದ್ದೀರಾ? ಆ ಸಂದರ್ಭದಲ್ಲಿ ಅವರಿಗೆ ಯಕ್ಷಗಾನದ ಈ ಪ್ರಸಂಗದ ನಡೆಗಳನ್ನು, ದಾರಿಗಳನ್ನು ಮೊದಲಾಗಿ ಕಲಿಬೇಕಾದ್ದು ಕಲಾವಿದರದನ್ನೇ. ನಡೆಗಳನ್ನು, ಈಗ ನಡೆಗಳು ತಪ್ಪಿ ಹೋಯ್ತು ಅಂತ ಆದ್ರೆ ಅವ ಎಷ್ಟು ಅಧ್ಯಯನ ಮಾಡಿದ್ರು ಕೂಡ ಅಲ್ಲಿ ಯಕ್ಷಗಾನ ಕತೆ ಮುಂದೆ ಹೋಗುದಿಲ್ಲ. ಅಂಥದ್ದನ್ನೆಲ್ಲ ಅಧ್ಯಯನದ ಮೂಲಕವಾಗಿ ಅವರಿಗೆ ವಿವರಿಸುವುದಕ್ಕೆ ಸಂತೋಷ. ಖಂಡಿತ ಧಾರಾಳ ಹೇಳಿಕೊಡು. ಈಗಾಗಲೇ ತಮ್ಮನ್ನ ಕೇಳಿದವರು ಇದ್ದಾರೆ? ಹೌದು, ಇದ್ದಾರೆ. ನಾವೀಗ ಮಳೆಗಾಲದಲ್ಲಿ ಕೆಲವು ಮಂದಿ ಕಲಾವಿದರು ಹಾಗೆ ಬರ್ತಾರೆ. ನಮ್ಮ ಒಟ್ಟಿಗೆ ನನಗೂ ಸ್ವಲ್ಪ ಖುಷಿ ಆಗ್ತದೆ. ಅವರೊಟ್ಟಿಗೆ ಇದ್ದುಕೊಂಡು ಮಾತಾಡಿಕೊಂಡು ಹೀಗೆ ಮಾಡುವುದು ಅಂತ ಕೆಲವು ಸ್ವರೂಪಗಳಿದೆ. ಈಗ ನಾಡ್ದೀಗ ನಾನು ಹೇಳಿದಾಗೆ ಈ ರಂಗ ಪ್ರಸ್ತುತಿ ಅಂತ ಹೇಳಿದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ಇಂಥದ್ದು. ಮೊದಲು ಒಂದು ಪಾತ್ರ ಇಂಥದ್ದು ಹೀಗೆ ಇತ್ತು, ಅದು ಹೀಗೆ ಹೋಗ್ತಿತ್ತು ಅನ್ನೋದು ನಂಗೆ ಗೊತ್ತಿದೆ. ಈಗಿನ ಹೋಲಿಕೆ ಮಾಡ್ತಿದ್ದೇನೆ. ಈಗ ಹಾಗೆಲ್ಲ ಅಂತ ಸಿಕ್ಕಿದ ಕೂಡಲೇ ಏನೋ ದಾರಿ ತಪ್ಪುತ್ತಾ ಉಂಟದು. ಏರು ಪದ್ಯ ಸಿಕ್ಕಿತ್ತು, ವಿರಸದಲ್ಲಿ ಬಂತು ಅಂತ ಆದ ಕೂಡಲೇ
ನಾವೆಲ್ಲ ಹಳಬರಾಗಿ ಆಯ್ತು. ನಾವು ಅದನ್ನು ಕುಣಿದು ತೋರಿಸಿದವರು. ಈಗ ನಾವು ಹಳಬರಾದೆವು. ಈಗಿನ ಹೊಂತಕಾರಿ ಯುವಕರು ಏನ್ ಮಾಡ್ತಾರೆ, ಏರ್ ಮಧ್ಯೆ ಅಲ್ವೋ ಸಿಕ್ಕಾಪಟ್ಟೆ ಓಡಾಡ್ತಾರೆ, ಏನೆಲ್ಲ ಉಳಿ ಮಾಡ್ತಾರೆ, ಒಂದಷ್ಟು ದಿಂಗಣ ಹಾಕ್ತಾರೆ. ಅದು ಎಲ್ಲಿ ಹಾಕಬೇಕು, ಯಾಕೆ ಬೇಕು, ಅದು ಅಲ್ಲಿ ಬೇಕಿತ್ತ, ಪ್ರಸ್ತುತವೇ ಗೊತ್ತಿಲ್ಲ. ಅಲ್ಲಿಯ ಪ್ರಸ್ತುತ ಇತ್ತ ವಿಮರ್ಶೆ. ಹೌದು, ಪ್ರಸ್ತುತಿ ಅಲ್ಲಲ್ಲಿ ಆಯಾ ಜಾಗಕ್ಕೆ ಇಂಥದ್ದೇ ಬೇಕು ಅನ್ನುವುದನ್ನು ಒಂದು 3-4 ಕಥೆಯನ್ನು ಸಣ್ಣ ಪೀಸ್ ಆಗಿ ತೋರಿಸ್ತೇನೆ ನಾನು. ಅದನ್ನ ದಾಖಲಿಸಿಕೊಂಡ್ರೆ ಮುಂದಿನ ಯುವ ಪೀಳಿಗೆಗಳಿಗೆ ಹೆಚ್ಚಾಗುತ್ತೆ. ಹಿಂದೆ ಹೀಗಿತ್ತು ಈ ನಡೆ ಅನ್ನೋದಾಗಿ. ಹೌದು, ಹೀಗೆ ಇತ್ತು, ಅದು ಹೀಗೆ ಆಗಬೇಕು. ಈ ರೀತಿಯಾಗಿ ನಮ್ಮನ್ನು ಕೇಳಿದ್ರೆ ಖಂಡಿತವಾಗಿ ನೀವು ತಾವು ಹೇಳಿಕೊಳ್ಳಿಕ್ಕೆ ತಯಾರಿ. ಖಂಡಿತ ಸಿದ್ಧರಿದ್ದೇವೆ. ವಸಂತ ಗೌಡ ಕಾಯಿರ್ತಾರೆ, ತಮಗೆ ಜಿಲ್ಲಾ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯ ರಾಜ್ಯೋತ್ಸವಗಳು ಇಂಥದಕ್ಕೆ ಯಾವ್ದಕ್ಕಾದ್ರೂ ನೀವು ಅರ್ಜಿಗಳನ್ನು ಹಾಕಬಹುದಿತ್ತು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಆಗಬೇಕಾಗಿತ್ತು, ಪ್ರಯತ್ನ ಮಾಡಬೇಕಾಗಿತ್ತು. ಅದು ಬಿಡಿ, ಈಗ ನನಗೆ 63ನೇ ವರ್ಷ ಆಗುವುದು. ಈಗ 60 ವರ್ಷದ ಮೇಲೆ ಅವರಿಗೆ ಒಂದು ಸರ್ಕಾರದಿಂದ ಒಂದು ಮಾಸಾಶನ ಅಂತ ಬರ್ತದಲ್ಲ, ವೃದ್ಧಾಪ್ಯ ವೇತನ ಇದೆಲ್ಲ ಉಂಟಲ್ಲ, ಅಂತದಕ್ಕೆಲ್ಲ ನಾವು ತಯಾರು ಮಾಡಬಹುದಿತ್ತು. ನಾವು ಅದಕ್ಕೆ ಮುಂದುವರಿಲಿಕ್ಕೆ ನಮಗೆ ಸಮಯ ಸಿಗ್ಲಿಲ್ಲ, ಅಂತದ್ದು ಯಾವುದು ಪಡೆಯಲಿಲ್ಲ. ಖಂಡಿತ ಮುಂದಿನ ದಿನಮಾನಗಳಲ್ಲಿ ತಮ್ಮಂತ ಒಬ್ಬ ಸಮರ್ಥ ವೇಷಧಾರಿಗಳಿಗೆ ಯಕ್ಷಗಾನಕ್ಕೆ ಕೊಡುವಂತ ಗೌರವ ಉಪಾಧಿಯಲ್ಲಿ ರಾಜ್ಯ ಪ್ರಶಸ್ತಿಗಳು ತಮ್ಗೆ ಒಲಿದು ಬರ್ಲಿ ಅನ್ನುವಂತ ಆಶಯ ನಮ್ದಿದೆ. ವಸಂತ ಗೌಡ ಕಾಯರ್ತರ್ಕ ಅವರೇ, ತಮ್ಮ ಕೌಟುಂಬಿಕವಾಗಿ ನಮ್ಮ ಧರ್ಮಪತ್ನಿ, ತಮ್ಮ ಮಕ್ಕಳ ಬಗ್ಗೆ ತಮ್ಮ ಕೌಟುಂಬಿಕವಾಗಿ ಹಿನ್ನೆಲೆಯನ್ನ ನಮ್ಮೊಂದಿಗೆ ಹಂಚ್ಕೊಳ್ಬಹುದು? ಓಹೋ, ಎಲ್ಲವರು ನನ್ನ ಈ ತಿರುಗಾಟ, ಮನೆ ಬಿಟ್ಟು ಹೊರಗೆ ಇರುವುದನ್ನೆಲ್ಲ ಒಪ್ಪಿಕೊಂಡಿದ್ದಾರೆ, ನನಗೆ ಸಹಕಾರಿಗಳಾಗಿದ್ದಾರೆ. ಯಾಕಂದ್ರೆ ನಮ್ಮನ್ನು ನಾವು ದೂರ ಇದ್ರೂ ಕೂಡ ಮನೆಯ ವ್ಯವಹಾರಗಳು ನಡೆಯುವಂಥದ್ದು ಚೆನ್ನಾಗಿ ನಡೀತಾ ಇರ್ತದೆ. ಮಕ್ಕಳು ಕೂಡ ಹಾಗೆ. ದೊಡ್ಡವ ಈಗ ಮಂಗಳೂರಲ್ಲಿ ಇದ್ದಾನೆ, ಅವನಿಗೆ ಮದುವೆಯಾಗಿ ಮೊಮ್ಮಗಳು ಒಬ್ಬಳಿದ್ದಾರೆ, ಸಣ್ಣವಳು, 2 ವರ್ಷ ಆಯ್ತು ಈಗ ಮೊಮ್ಮಗಳಿಗೆ. ಹಾಗೆ ಸೊಸೆಗೂ ಕೆಲಸ ಈಗ ಆಗ್ಲಿಲ್ಲ, ಮಗು ಸಣ್ಣದೆಂಬ ಕಾರಣದಿಂದ. ಅವಳು ಮಗನ ಹೆಸರು ರವಿ ಇತ್ತ. ಅವ ಅಲ್ಲಿ ಮಂಗಳೂರಿನಲ್ಲಿ ಹಿಂದೂಸ್ತಾನ್ ಆಲ್ನಿವರ್ ಲಿಮಿಟೆಡ್ ಕಂಪನಿ ಅಂತ ಒಂದು ಕಂಪನಿ ಕೆಲಸ ಮಾಡ್ತಿದ್ದಾನೆ, ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಕೆಲವು ವರ್ಷಗಳಿಂದ ಇದ್ದಾನೆ. ಈಗ ಸ್ವಲ್ಪ ಅವನ ಎಂಥದ್ದು ವೃತ್ತಿ ಸ್ವಲ್ಪ ಬಡ್ತಿ ಹೊಂದಿದೆ. ಅದು ಪೋಸ್ಟ್ ಯಾವುದು ಅಂತ ಹೇಳಲಿಕ್ಕೆ ನಮಗೆಲ್ಲ ಬರುವುದಿಲ್ಲ. ಸೊಸೆಯೂ ಹಾಗೆ, ಅವಳು ಲೆಕ್ಚರ್ ಆಗಿದ್ದವಳು. ಈಗ ಮಗು ಸಣ್ಣದೆಂಬ ಕಾರಣದಿಂದ ಆ ಪೋಸ್ಟ್ ಬಿಟ್ಟು ಇದ್ದಾಳೆ ಈಗ. ಹಾಗೆ ಮತ್ತೊಬ್ಬನು, ಇಬ್ರಿಗೆ ಮದುವೆ ಆಗ್ಲಿಲ್ಲ. ಹಾಗೆ ಅವನೊಬ್ಬ ಪುತ್ತೂರಿನಲ್ಲಿ ಅವನು ಕೂಡ ಆಗಿದ್ದಾನೆ. ಇನ್ನೊಬ್ಬ ಮನೆಯಲ್ಲಿ ಸ್ವಲ್ಪ ಕೃಷಿ ನೋಡ್ಕೊಳ್ತಾ ಇದ್ದಾನೆ. 3 ಗಂಡು ಮಕ್ಕಳು. ಹೌದು, ಸ್ವಲ್ಪ ಒಂದು 36 ಸೆನ್ಸ್ ಜಾಗ ಇದೆ. ಧರ್ಮಪತ್ನಿಯ ಹೆಸರೇನು? ಧರ್ಮಪತ್ನಿ ಗೀತಾ ಎಂಬುದಾಗಿ. ಒಟ್ಟಾರೆಯಾಗಿ ತಮ್ಮ ಯಕ್ಷ ಬದುಕಿಗೆ ತಮ್ಮ ಧರ್ಮಪತ್ನಿ ಮಕ್ಕಳು ಪೂರಕರಾಗಿದ್ದಾರೆ. ಖಂಡಿತ. ವಸಂತ ಗೌಡ ಕಾಯರ್ತರ್ಕ ಅವರೇ, ತಮ್ಮ ಅಮೂಲ್ಯವಾದಂತ ಯಕ್ಷ ಪಯಣದ ತಿರುಗಾಟದ ಒಂದು ಗಡಿಬಿಡಿಯಲ್ಲಿಯೂ ಒತ್ತಡದಲ್ಲಿಯೂ ಕೂಡ ನಮ್ಮ ಕರೆಯನ್ನ ಮಾನಿಸಿ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾದರ ಪಡಿಸುವಂತಹ ಒಡ್ಡೋಲಗ ಕಾರ್ಯಕ್ರಮ, ಯಕ್ಷಗಾನ ಕಲಾವಿದನ ಬದುಕಿನ ಅಂತರಾಳವನ್ನ ಒಂದು ಪ್ರಸ್ತುತ ಮಾಡುವಂತ ನಮ್ಮ ಸಣ್ಣ ಪ್ರಯತ್ನ. ನಮ್ಮ ಈ ಚಾನಲ್ ನ ಈ ಒಂದು ಒಡ್ಡೋಲಗ ಕಾರ್ಯಕ್ರಮ ಅತಿಥಿಗಳಾಗಿ ತಾವು ಬಂದಿದ್ದೀರಿ. ನಮ್ಮ ಈ ಒಂದು ಒಡ್ಡೋಲಗ ಕಾರ್ಯಕ್ರಮದ ಕುರಿತು ತಮ್ಮ ಅಭಿಪ್ರಾಯ? ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಕಲಾವಿದನಾದವನು ಅವನಲ್ಲಿರುವಂತಹ ನೋವು ನಲಿವುಗಳನ್ನು ಹಂಚಿಕೊಳ್ಳುವುದಕ್ಕೆ ಕೇವಲ ಬಾಯಲ್ಲಿ ಹೇಳಿದನು ಕಿವಿಯಲ್ಲಿ ಕೇಳಿಸಿಕೊಂಡು ಹೋಗೋರು ಎಷ್ಟೋ ಮಂದಿ ಇರಬಹುದು. ಆದ್ರೆ ಕಿವಿಯಿಂದ ಕಿವಿಗೆ ಆ ಕಲಾವಿದನ ಆ ಬದುಕಿನ ಪ್ರತಿಯೊಂದು ಘಟನೆಗಳನ್ನು ಕೇಳುವ ಹಾಗೆ ಈ ರೀತಿಯಾಗಿ ತಾವು ವ್ಯವಸ್ಥೆ ಮಾಡಿದ್ದು ಬಹಳಷ್ಟು ಒಳ್ಳೆದಾಯ್ತು. ಈ ಮೂಲಕವಾಗಿ ಜನ ಸಾಮಾನ್ಯರೆಲ್ಲ ಹಂಚಲ್ಪಡುತ್ತದೆ. ಎಲ್ಲವರಿಗೂ ಕಲಾವಿದನ ಬದುಕು ಹೇಗಿರುತ್ತದೆ ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ ಈ ಮಾಧ್ಯಮದ ಮೂಲಕವಾಗಿ. ಆದ್ದರಿಂದ ಈ ತೆರನಾಗಿ ಇಂತಹ ಉತ್ತಮ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ ಕಾರಣ ಆ ಭಗವಂತ ನಿಮಗೆ ನಿಮ್ಮ ಈ ರೀತಿಯ ಈ ಕೆಲಸಗಳು ನಿರ್ವಿಘ್ನವಾಗಿ ಒಳ್ಳೆ ರೀತಿಯಾಗಿ ಫಲಪ್ರದವಾಗಿ ಕೈಗೂಡಿ ಬರಲಿ ಎಂದು ವಿನಮಿಸುತ್ತಾ ನಿಮಗೆಲ್ಲ ನಮಸ್ಕರಿಸುತ್ತಾ ನಾನು ವಿರಮಿಸ್ತೇನೆ. ನಮಸ್ತೆ. ವಸಂತ ಗೌಡ ಕಾಯರ್ತರ್ಕ ಅವರೇ, ನಮ್ಮ ಒಡ್ಡೋಲಗ ಕಾರ್ಯಕ್ರಮದ ಅತಿಥಿಯಾಗಿ ತಾವು ಆಗಮಿಸಿದ್ದೀರಿ. ತಮ್ಮ ಬದುಕಿನ ಪುಟಗಳನ್ನ ಎಳೆಯಾಗಿ ವಾಕ್ಯಗಳ ಮಾಲೆಯಲ್ಲಿ ಜೋಡಿಸಿ ನಮ್ಮನಿಗೆಲ್ಲರಿಗೆ ಹಂಚಿದ್ದೀರಿ. ವಸಂತ ಗೌಡ ಕಾಯರ್ತಡ್ಕ ಎನ್ನುವ ಕಲಾವಿದರ ಬದುಕನ್ನ ಇಂದಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಮಗೆ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಎಲ್ಲ ಸಂಸ್ಥಾಪಕರು ಮತ್ತು ಎಲ್ಲ ಸಮಿತಿಯ ಪರವಾಗಿ, ಜೊತೆಯಲ್ಲಿ ತಮ್ಮ ಅಭಿಮಾನಿಗಳ ಪರವಾಗಿ, ಹಾಗೆ ಸಮಸ್ತ ವೀಕ್ಷಕರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಸರ್. ತಮ್ಮ ಬದುಕು ಇನ್ನಷ್ಟು ಉಜ್ವಲವಾಗಲಿ. ಯಕ್ಷಗಾನ ಪ್ರಪಂಚಕ್ಕೆ ಬರುವ ಎಲ್ಲ ಕಲಾವಿದರಿಗೆ ತಮ್ಮ ಕಲಾ ಜೀವನ ಎನ್ನುವಂಥದ್ದು ಮಾದರಿಯಾಗಲಿ. ಕಲೆಯನ್ನ ಕಲಿಬೇಕು ಎಂದು ಬರುವಂತವರಿಗೆಲ್ಲರಿಗೂ ತಮ್ಮಿಂದ
ಕಲೆಯ ಶಿಕ್ಷಣ ಸಿಗಲಿ, ತಮ್ಮ ನಿವೃತ್ತ ಜೀವನವು ಹಾಗೂ ಪ್ರಸ್ತುತ ಕಲಾ ಜೀವನವು ತಾಯಿ ದುರ್ಗಾ ಪರಮೇಶ್ವರ ತಮ್ಮ ಮಂಜುನಾಥ ಸ್ವಾಮಿ ಅನುಗ್ರಹವನ್ನು ಕಾಪಾಡಲಿ ಅನ್ನೋದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ತಮ್ಮ ಬದುಕು ಸುಖಮಯವಾಗಿರ್ಲಿ ಅನ್ನೋದಾಗಿ ದೇವರನ್ನ ಪ್ರಾರ್ಥಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಸರ್ವರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಧನ್ಯವಾದ ಧನ್ಯವಾದ. ನೋಡಿದಿರಲ್ಲ ವೀಕ್ಷಕರೇ, ಇವಿಷ್ಟು ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾದರಪಡಿಸುವ ವಿಶ್ವೋಲಗದ ಅತಿಥಿಯಾಗಿ ನಮ್ಮೊಂದಿಗಿರುವಂತಹ ವಸಂತಗೌಡ ಕಾಯರ್ ತಡಕ ಸುದೀರ್ಘ 51 ವರ್ಷಗಳ ಯಕ್ಷ ಪಯಣವನ್ನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳದಲ್ಲಿ ಸೇವೆ ಸಲ್ಲಿಸಿದಂತಹ ಮೇರು ಕಲಾವಿದರ ಬದುಕಿನ ಎಲ್ಲ ಮಾಹಿತಿಗಳನ್ನ ತಮಗೆ ನೀಡಿದ್ದೇವೆ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಯಕ್ಷಗಾನಂ ವಿಶ್ವಗಾನಂ.